ಸೈಬರ್ ಕ್ರೈಮ್ಗಳ ಒಂದು ಪ್ರಕರಣಗಳ ಇಳಿಕೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. 2023ರಲ್ಲಿ 22,000 ಪ್ರಕರಣ ಇತ್ತು, ಆದರೆ ಈಗ 2025ರಲ್ಲಿ 13,000 ಪ್ರಕರಣ ಇದೆ. ಹೀಗಾಗಿ ಈ ಒಂದು ಪ್ರಕರಣಗಳಲ್ಲಿ ಇಳಿಕೆ ಕಾಣ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಈ ಒಂದು ವಿಚಾರದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಸೈಬರ್ ವಂಚನೆಯ ಕೇಸ್ಗಳು ಇಳಿಕೆ ಆಗ್ತಾ ಇದೆ, ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಕಳೆದ 4 ವರ್ಷಗಳಲ್ಲಿ 52,000 ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಈಗ ಇಳಿಕೆ ಆಗ್ತಾ ಇದೆ, ಕ್ರಮೇಣವಾಗಿ ಇಳಿಕೆ ಆಗ್ತಾ ಬರ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. 2023, 24 ಮತ್ತು 25ರಲ್ಲಿ ಇರುವಂತಹ ಒಂದು ಕೇಸ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ಬಿಗಿ ಕ್ರಮದಿಂದ ಈ ರೀತಿಯಾಗಿ ಇಳಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಸದಸ್ಯ ಸಿಮೆಂಟ್ ಮಂಜು ಕೇಳಿದಂತಹ ಒಂದು ಪ್ರಶ್ನೆಗೆ ಸದನದಲ್ಲಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು. 2023ರಲ್ಲಿ 22,250 ಪ್ರಕರಣಗಳು ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಎಷ್ಟು ಪ್ರಕರಣ ಆಯಿತು, ಎಷ್ಟು ಕೋಟಿ ಲೂಟಿ ಆಗಿತ್ತು, ಎಷ್ಟು ನಾವು ವಾಪಸ್ ತಗೊಂಡು ಎಲ್ಲ ಕೂಡ ಹೇಳ್ತಾ ಇದೆ. ಅದು ಸಂಕ್ಷಿಪ್ತವಾಗಿ ನೋಡೋದಾದ್ರೆ ನೋಡಿ, 2023ರಲ್ಲಿ 22,250 ಪ್ರಕರಣ ಆಗಿತ್ತು. ಅದರಲ್ಲಿ 6,159 ಕೇಸ್ಗಳು ಪತ್ತೆಯಾಗಿತ್ತು. ಅದರಲ್ಲಿ 880 ಕೋಟಿ ವಂಚನೆ ಆಗಿತ್ತು. ನಾವು ಆ ಪೈಕಿ ಏನು ಮಾಡಿದ್ದೀವಿ ಅಂದರೆ 177 ಕೋಟಿಯನ್ನು ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಮತ್ತು 2024ರಲ್ಲಿ 28,478 ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ 2,562 ಕೋಟಿ ವಂಚನೆ ಆಗಿತ್ತು. ಹೀಗಾಗಿ ಅದರಲ್ಲಿ ನಾವು 323 ಕೋಟಿ ರೂಪಾಯಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 2025ರಲ್ಲಿ 13 ಪ್ರಕರಣಗಳು ದಾಖಲಾಗಿದೆ, 2,038 ಕೋಟಿ ರೂಪಾಯಿ ವಂಚನೆಯಾಗಿದೆ. ಆ ಪೈಕಿ ನಾವು 127 ಕೋಟಿಯನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಎಲ್ಲ ಲೆಕ್ಕವನ್ನು ಕೂಡ ವಿವರಿಸಿದ್ದಾರೆ ಸದನದಲ್ಲಿ. ರಾಜ್ಯದಲ್ಲಿ ಸೈಬರ್ ಕಂಟ್ರೋಲ್ ರೂಮ್ ಒಂದು ತೆರಿಬೇಕನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಈಗಾಗಲೇ ಸೈಬರ್ ಕಮಾಂಡ್ ಸೆಂಟರ್ ಇದೆ, ಹೀಗಾಗಿ ಅದನ್ನು ಮತ್ತೆ ಮಾಡುವಂತಹ ವಿಚಾರ ಬೇಡ ಅಂತ ಪರಮೇಶ್ವರ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಒಂದು ಸೈಬರ್ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರಕರಣ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾ ಇದ್ದಾರೆ ವಂಚಕರು. ಇದನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಸರ್ಕಾರ ಒಂದು ಆಯಕಟ್ಟಿನ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿದೆ, ಕಡಿವಾಣವನ್ನು ಹಾಕಿದೆ. ವರ್ಷದಿಂದ ವರ್ಷಕ್ಕೆ ಇದು ನಿಯಂತ್ರಣ ಆಗ್ತಾ ಬರ್ತಿದೆ, ಕೇಸ್ಗಳಲ್ಲಿ ಇಳಿಕೆ ಆಗ್ತಾ ಬರ್ತಾ ಇದೆ. ಏನು ಪ್ರಕರಣಗಳು ದಾಖಲಾಗಿವೆ ಅದರಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಹಣವನ್ನು ವಾಪಸ್ ಪಡೆದುಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲೇ ಒಂದು ಪ್ರಕರಣಗಳು ಆದರೂ ಕೂಡ ನಾವು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ವಿ. ಮತ್ತು ಪೊಲೀಸ್ ಇಲಾಖೆ ಏನಿದೆ, ಸೈಬರ್ ಟೀಮು ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ದುಡ್ಡನ್ನು ವಾಪಸ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ, ಕೆಲವೊಂದು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಈ ಒಂದು ಸೈಬರ್ ಕ್ರೈಮ್ಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ವರ್ಷದಲ್ಲಿ ಎಷ್ಟೆಷ್ಟು ಒಂದು ಕ್ರೈಮ್ಗಳಾಗಿತ್ತು, ಅದರಲ್ಲಿ ಎಷ್ಟು ಕೇಸ್ಗಳು ಪತ್ತೆ ಆಗಿದೆ, ಎಷ್ಟು ದುಡ್ಡು ವಾಪಸ್ ಆಗಿದೆ, ಎಷ್ಟು ದುಡ್ಡು ವಂಚನೆ ಆಗಿದೆ, ಈ ಎಲ್ಲದರ ಬಗ್ಗೆ ಕೂಡ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಿಜೆಪಿ ಸದಸ್ಯ ಸಿಮೆಂಟ್ ಮಂಜು ಕೇಳಿದ್ರು ಒಂದು ಕ್ವಶನ್ ಅನ್ನು, ಸದನದಲ್ಲಿನೇ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ, ನಮ್ಮ ಸರ್ಕಾರ ಈ ರೀತಿಯಾಗಿ ಮಾಡಿದೆ. 4 ವರ್ಷಗಳಲ್ಲಿ 52,000 ಪ್ರಕರಣ ದಾಖಲಾಗಿದ್ರೂ ಕೂಡ ಕ್ರಮೇಣವಾಗಿ ಇಳಿಕೆ ಆಗ್ತಾ ಬರ್ತಾ ಇದೆ. ಈ 2025ರಲ್ಲಿ ಬರೀ 13,000 ಪ್ರಕರಣ ಇದೆ. ಈ ಹಿಂದೆ ನಾವು ಗಮನಿಸೋದಾದರೆ ಬೇರೆ ಬೇರೆ ದೊಡ್ಡ ಮಟ್ಟದಲ್ಲಿ ಕೇಸ್ಗಳಿತ್ತು, 20,000, 25,000 ಆ ರೀತಿಯಾಗಿ ಪ್ರಕರಣಗಳು ದಾಖಲಾಗಿದ್ವು. ಆದರೆ ಈಗ ಪ್ರಕರಣ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳಿ ಪರಮೇಶ್ವರ್ ಅವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಸೈಬರ್ ಕಂಟ್ರೋಲ್ ಸೈಬರ್ ಕಂಟ್ರೋಲ್ನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದೀವಿ. ಸೈಬರ್ ವಂಚಕರಿಗೆ ಕಡಿವಾಣ ಹಾಕ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಆದಷ್ಟು ಜಾಸ್ತಿ ಕ್ರಮವನ್ನು ತೆಗೆದುಕೊಳ್ತೀವಿ, ಯಾರೂ ಕೂಡ ಈ ರೀತಿಯಾಗಿ ವಂಚನೆಗೆ ಒಳಗಾಗದಂತೆ ನೋಡ್ಕೊಳ್ತೀವಿ, ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ ಪರಮೇಶ್ವರ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಒಂದು 13,000 ಪ್ರಕರಣ ಏನಿದೆ ಅದನ್ನು ಇನ್ನೂ ಕೂಡ ಕಡಿಮೆ ಮಾಡ್ತಾ ಹೋಗ್ತೀವಿ. ನಮ್ಮ ಸರ್ಕಾರ ಅದೇ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಮತ್ತು ಗೃಹ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಸೈಬರ್ ಕಂಟ್ರೋಲ್ ಮಾಡುವಂತಹ ಅಧಿಕಾರಿಗಳು ಯಾರಿದ್ದಾರೆ, ಪ್ರಕರಣವನ್ನು ಕಂಟ್ರೋಲ್ ಮಾಡುವಂತಹ ಅಧಿಕಾರಿಗಳು, ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂತಹ ರೀತಿಯಲ್ಲಿ ನಡೆದುಕೊಳ್ತೀವಿ ಅಂತ ಪರಮೇಶ್ವರ್ ಅವರು ಈ ಒಂದು ಸೈಬರ್ ಪ್ರಕರಣಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.